ಸಂಕ್ರಾಂತಿ ಹಬ್ಬದಲ್ಲೇ ನಾವೆಲ್ಲ ಇದನ್ನ ಯಾಕೆ ತಿಂತೀವಿ ಗೊತ್ತಾ? ಸಂಕ್ರಾಂತಿ ಹಬ್ಬದಲ್ಲಿ ನಾವು ತಿನ್ನೋ ಫುಡ್ ವ್ಯಾಲ್ಯೂಸ್ ಬಗ್ಗೆ ನಿಮ್ಗೆ ಗೊತ್ತಾ? ಇವನ್ನೆಲ್ಲ ಏನಕ್ಕೆ ತಿಂತೀವಿ ಅನ್ನೋದು ನಿಮ್ಗೆ ಗೊತ್ತಾ? ಇದರಿಂದ ಬೆನಿಫಿಟ್ಸ್ ಏನಿದೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಅಂತ ಆದ್ರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ಕಬ್ಬಲ್ಲಿ ಐರನ್ ಕ್ಯಾಲ್ಸಿಯಂ ಇರುತ್ತೆ. ಇದು ಜೀರ್ಣಕ್ರಿಯೆಯು ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನ ಶುಗರ್ ಶುಗರ್ ಕೇನ್ ಅನ್ನೋದು ಡೈರೆಕ್ಟ್ ಗ್ಲೂಕೋಸ್ ಆಗಿರೋದ್ರಿಂದ ನಿಮಗೆ ಇನ್ಸ್ಟಂಟ್ ಎನರ್ಜಿನ ನೀವು ಫೀಲ್ ಮಾಡ್ತೀರಾ. ಐರನ್ ಮತ್ತೆ ಕ್ಯಾಲ್ಸಿಯಂ ತುಂಬಾನೇ ಇರುತ್ತೆ. ಇದನ್ನ ಕೂಡ ಡಯಾಬಿಟಿಕ್ ಇದರಿಂದ ರಕ್ತ ಉತ್ಪನ್ನ ಜಾಸ್ತಿ ಆಗುತ್ತೆ. ಇರೋರು ಕೂಡ ಎಳ್ಳು ಬೆಲ್ಲನ ಕಮ್ಮಿ ಹಾಗೆ ಫ್ಯಾಟ್ ಕೂಡ ಇರುತ್ತೆ. ಕಾರ್ಬೋಹೈಡ್ರೇಟ್ಸ್ ಬಂದ್ಬಿಟ್ಟು ರೈಸ್ ಗುಡ್ ಫ್ಯಾಟ್. ಇದನ್ನ ಲಿಮಿಟ್ ಅಲ್ಲಿ ತಿನ್ಬೋದು. ಅದು ಕೂಡ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ ಕೂಡ ಇರುತ್ತೆ, ಹಾಗೆ ಫ್ಯಾಟ್ಸ್ ಕೂಡ ತೊಂದರೆ. ಇನ್ನ ಕಡಲೆಕಾಯಿ ಮತ್ತೆ ಅವರೆಕಾಯಿ ಕಡಲೆಕಾಯಿ ಪ್ರೋಟೀನ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಕೊಬ್ಬಿನ ಅಂಶ ಕೂಡ ಜಾಸ್ತಿ ಇದೆ, ಬಟ್ ಇದು ಫ್ರೆಂಡ್ಸ್ಗೂ ಕೂಡ ಇನ್ನ ಅವರೆಕಾಯಿ ಇದರಲ್ಲಿ ನಿಮ್ಮ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡ್ಬೋದು. ನಿಮ್ಗೆ ಗೊತ್ತಿತ್ತಾ? ಇದನ್ನ ಆರಾಮಾಗಿ ಗ್ಯಾಸ್ಟ್ರಿಕ್ ಇರೋರು ಮತ್ತೆ ಥೈರಾಯ್ಡ್ ಇರೋರು ಲಿಮಿಟ್ ಅಲ್ಲಿ ತಿನ್ಬೇಕಾಗತ್ತೆ. ಸೊ ಇವಾಗ ನಿಮ್ಗೆಲ್ಲರಿಗೂ ಇದ್ರಲ್ಲಿರೋ ಅಡ್ವಾಂಟೇಜಸ್ ಹಾಗೆ ಯಾರ್ಯಾರು ತಿನ್ಬಾರ್ದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯ. ಕೊನೆಯದಾಗಿ ನಾವು ಮರಿಬಾರ್ದಾಗಿರೋದು ರೈತರ ಹಬ್ಬ. ಸೊ ನಮ್ ಕಡೆಯಿಂದ ಎಲ್ಲಾ ರೈತರಿಗೂ ರೈತರು ಫಸ್ಟ್ ಬೆಳೆನ ಇಟ್ಟು ಪೂಜೆ ಮಾಡ್ತಾರೋ ಹಾಗೆ ನಾವು ಪ್ರತಿಯೊಬ್ಬ ರೈತರಿಗೂ ನಾವು ಥ್ಯಾಂಕ್ಸ್ ಹೇಳೋ ಟೈಮ್ ಆಗಿರುತ್ತೆ. ನಿಮ್ಗೆ ಗೊತ್ತಿರೋ ರೈತರು ಯಾರಿದ್ದಾರೆ, ಅಕ್ಕಪಕ್ಕ ಎಲ್ಲ ಫ್ಯಾಮಿಲಿ ಎಲ್ಲಿರ್ತಾರೆ ಅವ್ರಿಗೆ ಒಂದು ಕಾಲ್ ಮಾಡಿ ರೈತರ ಹಬ್ಬಕ್ಕೆ ಮತ್ತೆ ಮುಂದಿನ ಹಬ್ಬದಲ್ಲಿ ಸಿಗೋಣ. ಆ ಹಬ್ಬದಲ್ಲಿ ಮಾತಾಡೋಣ. ಟೇಕ್ ಕೇರ್, ಬೈ ಬೈ.